ಒಂದು ಕಡೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗಾಗಲೇ ಕಂಬಿಯಿಂದ ಯಜಮಾನ ಇರುವಂತದ್ದು ರಾಜಾತಿಥ್ಯ ತಂದಿರುವಂತಹ ಆಪತ್ತು ಬಳ್ಳಾರಿ ಕಾರಾಗೃಹದಲ್ಲಿ ಒದ್ದಾಡುವಂತಹ ಪರಿಸ್ಥಿತಿ ದಾಸನಿಗೆ ನಿರ್ಮಾಣ ಆಗಿದೆ. ಒಲ್ಲದ ಮನಸ್ಸಿನಿಂದಲೇ 2 ರಾತ್ರಿ ಕಳೆದು ಬಿಟ್ಟಿದ್ದಾರೆ ಕರ್ಯ. ಜೈಲಿನ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ 15ನೇ ಕೋಣೆಯಲ್ಲಿ ಪೊರಕೆ ಇರುವಂತದ್ದು. ಸೊಳ್ಳೆ ಕಾಟ ಒಂದು ಕಡೆ, ನಿದ್ರೆ ಇಲ್ಲ, ಊಟ ಇಲ್ಲ, ಒಂಥರ ಅತಂತ್ರ ಪರಿಸ್ಥಿತಿ ಆಗೋಗ್ಬಿಟ್ಟಿದೆ ದರ್ಶನ್ದು. ಒಂದು ಕಡೆ ಇತ್ತ ಪರಪ್ಪನ ಅಗ್ರಹಾರದಲ್ಲಿದ್ದಾಗ ನಟ ದರ್ಶನ್ ಅವರು ಅವರಷ್ಟೇ ಖುಷಿಯಾಗಿರ್ಲಿಲ್ಲ, ಅಲ್ಲಿದ್ದಂತಹ ಕೈದಿಗಳು ಕೂಡ ಬಹಳ ಖುಷಿಯಾಗಿದ್ರು. ನಟ ದರ್ಶನ್ ಅವರು ಪರಪ್ಪನ ಅಗ್ರಹಾರದಲ್ಲಿದ್ದಾರೆ ಅಂತ ಆ ವಾತಾವರಣನೇ ಒಂಥರ ಕೂಲ್ ಆಗಿತ್ತು. ಈಗ ಬಳ್ಳಾರಿ ಜೈಲಿಗೆ ಹೋಗಿದ್ದಾರೆ, ಅಲ್ಲೂ ಕೂಡ ಅದೇ ವಾತಾವರಣ ಸೃಷ್ಟಿಯಾಗಿದೆ. ಅಲ್ಲಿರುವಂತಹ ಕೈದಿಗಳು ಕೂಡ ಒಂದು ಕಡೆ ಸಂಭ್ರಮಿಸ್ತಾ ಇದ್ದಾರೆ. ಬಟ್ ದರ್ಶನ್ಗೆ ಮಾತ್ರ ಬಹಳ ಬೇಸರ ಆಗಿದೆ. ರಾಜಾತಿಥ್ಯ ಬಿಟ್ಟು ಇಲ್ಲೆಲ್ಲೋ ಒಂದು ಕತ್ಲೆ ಗೂಡುಗ್ ಬಂದ್ಬಿಟ್ನಲ್ಲಪ್ಪ ಅಂತ ಅವರಿಗೆ ಬೇಸರ ಆಗ್ತಾ ಇದೆ. ಈಗ ಒಂದು ಕಡೆ ದರ್ಶನ್ ಬಂದ್ರು ಅಂತ ಖುಷಿ ಪಡಬೇಕು, ಅವ್ರು ಬಂದು ನಮ್ಗೀಗ ಒಂಥರ ನಮ್ಮನ್ನು ಕೂಡ ಕತ್ಲೆ ಕೋಣೆಯಲ್ಲಿ ಕೊನೆಯಂಗ್ ಮಾಡ್ಬಿಟ್ರು ಅಂತ ಅಲ್ಲಿನ ಕೈದಿಗಳು ದುಃಖ ಪಡಬೇಕು ಗೊತ್ತಾಗ್ತಾ ಇಲ್ಲ. ಯಾಕಂತಂದ್ರೆ ಈಗಾಗಲೇ ದರ್ಶನ್ ಅವರು ಹೋಗ್ತಾ ಇದ್ದಂತೇನೆ ಜೈಲು ಒಳಭಾಗದಲ್ಲಿ ಇದ್ದಂತಹ ಕ್ಯಾಂಟೀನ್ ಕೂಡ ಕ್ಲೋಸ್ ಮಾಡಿಸ್ಬಿಟ್ಟಿದಾರಂತೆ. ಅಲ್ಲಿ ಬಳ್ಳಾರಿ ಜೈಲಿನಲ್ಲಿ ಏನು ಕೊಡ್ತಾರೋ ಅದನ್ನೇ ತಿನ್ನಬೇಕಾಗಿದೆ. ಯಾಕಂದರೆ ಒಂದು ಕ್ಯಾಂಟೀನ್ ಇರುತ್ತೆ ಜೈಲಲ್ಲಿ. ಇಫ್ ಇನ್ ಕೇಸ್ ಏನಾದರೂ ಹುಷಾರಿಲ್ಲ ಅಥವಾ ಆ ಊಟ ಸೇರ್ತಾ ಇಲ್ಲ ಅಂದರೆ ಆ ಕ್ಯಾಂಟೀನಲ್ಲಿ ಏನು ಬೇಕಾದರೂ ತಿನ್ಬೋದಿತ್ತಂತೆ. ಬಟ್ ನಟ ದರ್ಶನ್ ಅವ್ರಿಗೆ ಆ ರೀತಿಯಾದಂಥ ರಾಜಾತಿಥ್ಯ ಕೊಟ್ಟಿದ್ದಕ್ಕೆ ತಾನೇ ಇಷ್ಟೊಂದೆಲ್ಲ ಪ್ರಾಬ್ಲಮ್ಸ್ ಆಗಿದ್ದು. ಬಳ್ಳಾರಿ ಜೈಲಿನಲ್ಲೂ ಕೂಡ ಆ ಕ್ಯಾಂಟೀನ್ ಕ್ಲೋಸ್ ಮಾಡಿಬಿಟ್ರೆ ಬೆಸ್ಟು, ಅವ್ರಿಗೂ ತೊಂದರೆ ಇಲ್ಲ, ನಮಗೂ ತೊಂದರೆ ಇಲ್ಲ ಅಂತ ಈಗ ಬಳ್ಳಾರಿ ಜೈಲಿನಲ್ಲಿ ಇದ್ದಂಥ ಒಂದು ಕ್ಯಾಂಟೀನ್ ಕೂಡ ಕ್ಲೋಸ್ ಮಾಡಿದ್ದಾರಂತೆ. ಈಗ ಕ್ಯಾಂಟೀನ್ ಇಲ್ಲದೆ ಕೇವಲ ಜೈಲೂಟ ಮಾಡುವ ಪರಿಸ್ಥಿತಿ ಬಂದೊದಗಿದೆ. ದರ್ಶನ್ ಅವರು ಬೆಂಗಳೂರಿನ ಜೈಲಿನಲ್ಲಿದ್ದಾಗ ಅವರಿಗೆ ಸಾಕಷ್ಟು ಸೌಕರ್ಯವನ್ನ ಮಾಡಿಕೊಡಲಾಗ್ತಾ ಇತ್ತು. ಹಾಗಾಗಿ ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ, ಗೊತ್ತಾಗಿರುವಂತಹ ವಿಷಯನೇ. ಇಲ್ಲಿ ಅದೇ ರೀತಿ ಆಗಬಾರ್ದು ಅನ್ನುವ ಕಾರಣಕ್ಕೆ ಎಚ್ಚರಿಕೆಯನ್ನು ವಹಿಸಲಾಗಿದೆ. ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ದರ್ಶನ್ ಸೊಳ್ಳೆ ಕಾಟಕ್ಕೆ ಒದ್ದಾಡಿ ಹೋಗಿದ್ದಾರಂತೆ. ಆಗಸ್ಟ್ 31ರ ರಾತ್ರಿ ಹೈ ಸೆಕ್ಯೂರಿಟಿ ಜೈಲು ವಿಭಾಗದ ಪ್ಯಾಸೇಜ್ನಲ್ಲಿ ವಾಕ್ ಕೂಡ ಮಾಡಿದ್ದಾರೆ. ರಾತ್ರಿ ಅವರಿಗೆ ನಿದ್ದೆ ಬರಲಿಲ್ವಂತೆ. ಸದ್ಯ ಅವರು ಪುಸ್ತಕ ಓದುವಂತಹ ಹವ್ಯಾಸವನ್ನ ಈಗ ಬೆಳೆಸ್ಕೊಂಡಿದ್ದಾರೆ. ದರ್ಶನ್ ಇರುವ ಹೈ ಸೆಕ್ಯೂರಿಟಿ ಜೈಲು ವಿಭಾಗದಿಂದ 5 ಕೈದಿಗಳನ್ನ ಬೇರೆ ವಿಭಾಗಕ್ಕೆ ಸ್ಥಳಾಂತರ ಕೂಡ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿದೆ. ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಈಗ ನಟ ದರ್ಶನ್ ಸೇರಿದಂತೆ ಕೇವಲ 3 ಕೈದಿಗಳು ಮಾತ್ರ ಆ ಸೆಲ್ನಲ್ಲಿ ಇರುವಂಥದ್ದು. ಒಟ್ಟಾರೆಯಾಗಿ ನಟ ದರ್ಶನ್ ಅವರಿಗೆ ಎಲ್ಲೋದ್ರೂ ಕೂಡ ಒಂದು ಕಡೆ